ನಮಸ್ಕಾರ ಸ್ನೇಹಿತರೆ 20/11/2025 ಗುರುವಾರ ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 10,000 ಚೀಲ ಹೊಸಕಾಯಿ, ಈ ಸೀಸನ್ನ ಹೊಸಕಾಯಿ ಮತ್ತು 40,000 ಚೀಲ ಏಸಿಕಾಯಿ ಮಾರಾಟಕ್ಕೆ ಬಂದಿದ್ವು. ಇದರೊಳಗೆ ಹೊಸಕಾಯಿ 5,000ರಿಂದ 6,000 ಚೀಲ ಮತ್ತು ಏಸಿ ಮೆಣಸಿನಕಾಯಿ 20,000 ಚೀಲಕ್ಕೆ ಟೆಂಡರಿಂಗ್ ನಡೆದಿದೆ. ಏಕೆಂದರೆ ರೈತರು ಈ ಗುರುವಾರ ನಡೆದ ಬ್ಯಾಡಗಿ ಮಾರ್ಕೆಟ್ನ ರೇಟ್ಗಳಿಗೆ ಮೆಣಸಿನಕಾಯಿ ಮಾರಾಟ ಮಾಡಿಲ್ಲ. ಹಾಗೆ ಲಾಸ್ಟ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದರೆ ಈ ಗುರುವಾರದ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಬೆಲೆ ಯಾವುದೇ ರೀತಿಯ ಚೇತರಿಕೆ ಕಂಡಿಲ್ಲ, ಇನ್ನೂ ಇಳಿಕೆ ಕಂಡಿದೆ. ಅದರೊಳಗೆ ಈ ಏಸಿ ಕಾಯಿಗಳ ರೇಟು ತುಂಬ ಇಳಿಕೆ ಕಾಣ್ತಾ ಇದೆ. ಅದರಲ್ಲೂ ಈ ಸಿಂಜೆಂಟಾ 2043 ಮತ್ತು ಸಿಂಜೆಂಟಾ 5531 ಏಸಿ ಮೆಣಸಿನಕಾಯಿಗಳ ಬೆಲೆಗಳು ತುಂಬ ಇಳಿಕೆ ಕಾಣ್ತಾ ಇದ್ದಾವೆ ಇಂದಿನ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿದರೆ. ಸ್ನೇಹಿತರೆ, ಈ ಸೀಸನ್ನ ಹೊಸ ಕಾಯಿಗೆ, ಕ್ವಾಲಿಟಿ ಕಾಯಿಗೆ ಒಳ್ಳೆ ರೇಟ್ ನಡೀತಾ ಇದೆ. ರೇಟ್ ಅನ್ನೋದು ಕಾಯಿ ಕ್ವಾಲಿಟಿ ಮೇಲೆ ಡಿಸೈಡ್ ಆಗುತ್ತೆ ಮತ್ತು ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರಿಕೆ ಕೂಡ ಆಗ್ತಾ ಇದೆ, ಅದು ಈ ಸೀಸನ್ನ ಹೊಸ ಕಾಯಿಗೆ. ಹಾಗಾದರೆ ಸ್ನೇಹಿತರೆ, ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಲೈಕ್ ಮಾಡುವುದರ ಜೊತೆಯಲ್ಲಿ ಐ ಪಾಯಿಂಟ್ ಕೂಡ ಹಾಕೊಡಿ. ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇನ್ನು ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಹೊಸಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 38,000ದಿಂದ 41,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 38,000 ನಡೆದರೆ ಹೈಯೆಸ್ಟು 41,500ರವರೆಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ಹೊಸಕಾಯಿ ಡಬ್ಬಿ ಬ್ಯಾಡಗಿ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 35,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 30,000 ನಡೆದರೆ ಹೈಯೆಸ್ಟು 35,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಏಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 34,000ದಿಂದ 36,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 34,000 ನಡೆದರೆ ಹೈಯೆಸ್ಟು 36,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 12,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಹೊಸಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 36,000ದಿಂದ 40,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 36,000 ನಡೆದರೆ ಹೈಯೆಸ್ಟು 40,500ರವರೆಗೆ ಕಡ್ಡಿ ಬ್ಯಾಡಗಿ ಹೊಸಕಾಯಿ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 22,000ದಿಂದ 28,000-30,000ರವರೆಗೆ ಕೂಡ ರೇಟ್ ನಡೆದಿದೆ. ಕಡಿಮೆ ಅಂದರೆ 22,000 ನಡೆದರೆ ಹೈಯೆಸ್ಟು 30,000ರವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 8,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟು 14,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಏಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 22,000ದಿಂದ 30,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 22,000 ನಡೆದರೆ ಹೈಯೆಸ್ಟು 30,000ರವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 20,000ದಿಂದ 26,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 20,000 ನಡೆದರೆ ಹೈಯೆಸ್ಟು 26,000ರವರೆಗೆ ಹೊಸಕಾಯಿ 2043 ರೇಟ್ ನಡೆದಿದೆ. ಇನ್ನು 2043 ಏಸಿ ಕಾಯಿ 16,000ದಿಂದ 22,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 16,000 ನಡೆದರೆ ಹೈಯೆಸ್ಟು 22,000ರವರೆಗೆ ರೇಟ್ ನಡೆದಿದೆ, ಅದು ಕೂಡ ಬೆಸ್ಟ್ ಕ್ವಾಲಿಟಿ ಏಸಿ ಕಾಯಿ. ಇನ್ನು 2043 ಲೋ ಕ್ವಾಲಿಟಿ ಕಾಯಿ 8,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟು 12,000ರವರೆಗೆ 2043 ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಹೊಸಕಾಯಿ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇರುವ ಕಾಯಿಗೆ 24,000ರಿಂದ 28,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 24,000 ನಡೆದರೆ ಹೈಯೆಸ್ಟು 28,000ರವರೆಗೆ ಸರ್ಪನ್ 102 ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಏಸಿ ಕಾಯಿ 15,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 15,000 ನಡೆದರೆ ಹೈಯೆಸ್ಟು 18,000ರವರೆಗೆ ಏಸಿ ಕಾಯಿ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸು ಹೊಸಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 17,500ರವರೆಗೆ ರೇಟ್ ನಡೆದಿದೆ.
ಕಡಿಮೆ ಅಂದರೆ 15,000 ನಡೆದರೆ ಹೈಯೆಸ್ಟು 17,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ ಕಾಯಿ 14,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 14,000 ನಡೆದರೆ ಹೈಯೆಸ್ಟು 14,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ 4,500ರಿಂದ 7,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 11ರಿಂದ 13,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 11,000 ನಡೆದರೆ ಹೈಯೆಸ್ಟು 13,500ರವರೆಗೆ ಎಸಿ ಕಾಯಿ 5531 ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಮೆಣಸಿನಕಾಯಿ ಹೊಸ ಕಾಯಿ 8,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟು 12,500ರವರೆಗೆ ಸೂಪರ್ 10 ವೆರೈಟಿ ರೇಟ್ ನಡೆದಿದೆ. ಇನ್ನು ಗುಂಟೂರು ಮೆಣಸಿನಕಾಯಿ ಹೊಸ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟು 14,000ರವರೆಗೆ ಗುಂಟೂರು ಮೆಣಸಿನಕಾಯಿ ರೇಟ್ ನಡೆದಿದೆ. ಇನ್ನು ಗುಂಟೂರು ಮೆಣಸಿನಕಾಯಿ ಎಸಿ ಕಾಯಿ 8,000ದಿಂದ 11,000ರವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಮೆಣಸಿನಕಾಯಿ ಹೊಸ ಕಾಯಿ 12,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟು 14,500ರವರೆಗೆ ತೇಜ ವೆರೈಟಿ ಮೆಣಸಿನಕಾಯಿ ರೇಟ್ ನಡೆದಿದೆ. ಇನ್ನು ತೇಜ ಮೆಣಸಿನಕಾಯಿ ಎಸಿ ಕಾಯಿ 8,000ದಿಂದ 11,000ರವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಮೆಣಸಿನಕಾಯಿ ಹೊಸ ಕಾಯಿ ಡಿಲೆಕ್ಸ್ ಕ್ವಾಲಿಟಿ ಕಾಯಿ 11,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 11,000 ನಡೆದರೆ ಹೈಯೆಸ್ಟು 14,000ರವರೆಗೆ ಇಂಡೋ 5 ವೆರೈಟಿ ಮೆಣಸಿನಕಾಯಿ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡ್ಗಿ, ಸುವರ್ಣ ಬ್ಯಾಡ್ಗಿ, ಡಾಲರ್ ಬ್ಯಾಡ್ಗಿ ಇವೆಲ್ಲ ಸಿಜೆಂಟಾ 2043 ಇಂಪ್ರೂವ್ ವೆರೈಟಿಗಳು. ಇವು ಹೊಸ ಕಾಯಿ ಬಂದು 18,000ದಿಂದ 24,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟು 24,000ರವರೆಗೆ ಈ ವೆರೈಟಿ ಮೆಣಸಿನಕಾಯಿ ರೇಟ್ ನಡೆದಿದೆ. ಇನ್ನು ಈ ಎಸಿ ಕಾಯಿ ಬಂದು 16,000ದಿಂದ 20,000ರವರೆಗೆ ರೇಟ್ ನಡೆದಿದೆ. ಇನ್ನು 411, 1081, ಕಾಶ್ಮೀರ್ ರಾಯಲ್ ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 10,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟು 13,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ಗಳು ಎಸಿ ಕಾಯಿ 8,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಬ್ಯಾಡ್ಗೆ ವೆರೈಟಿ ಮೆಣಸಿನಕಾಯಿ ತಾಲು 6,000ದಿಂದ 7,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ತಾಲು 2,500ರಿಂದ 3,500ರವರೆಗೆ ರೇಟ್ ನಡೆದಿದೆ. ಸ್ನೇಹಿತರೆ, ಇವು ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ವಿವಿಧ ವೆರೈಟಿ ಮೆಣಸಿನಕಾಯಿಗಳ ಬೆಲೆಗಳ ವಿವರಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ.